ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಗತ ಜನ್ಮದಲ್ಲಿ ಯೋಗ ಸಾಧನೆಯಲ್ಲಿ ವಿಫಲರಾದರೂ ಪುನರ್ಜನ್ಮದಲ್ಲಿ ನಿಸ್ಸಂದೇಹವಾಗಿ ಪರಮಾತ್ಮನ ಕಡೆಗೆ ಆಕರ್ಷಿತರಾಗುತ್ತಾರೆ. ವೇದಗಳಲ್ಲಿ ವಿವರಿಸಿದ ಸಕಮ ಕರ್ಮಗಳನ್ನು ಅಧಿಗಮಿಸುತ್ತಾರೆ. ಅಂದರೆ ವೇದ ಕಾರ್ಯ ಕರ್ಮ ನಿಯಮಕ್ಕಾಗಿ ಅತೀತರಾಗುತ್ತಾರೆ. ಆದರೆ ಪ್ರಯತ್ನ ಸಾಧನೆಯಿಂದ ಮನೋನಿಗ್ರಹದಿಂದ ಯೋಗ ಸಾಧನೆ ಮಾಡುವ ಜನರು ಈ ಜನ್ಮದಲ್ಲಿಯೇ ಸಿದ್ಧಿಯನ್ನು ಪಡೆದು ಪರಮ ಪದವನ್ನು ಪಡೆಯುತ್ತಾರೆ. ತಪಸ್ಸು ಮಾಡುವವರಿಗಿಂತಲೂ ಶಾಸ್ತ್ರಜ್ಞಾನಿಗಳಿಗಿಂತಲೂ ಸಕಮ ಕರ್ಮಗಳನ್ನು ಆಚರಿಸುವವರಿಗಿಂತಲೂ ಯೋಗಿ ಎಂಬುವನು ಮಹಾಶ್ರೇಷ್ಠನು. ಯೋಗಿಗಳೆಲ್ಲರಲ್ಲಿ ಸದಾ ನನ್ನನ್ನು ಸ್ಮರಿಸುತ್ತಾ ನನ್ನಲ್ಲಿಯೇ ಮನಸ್ಸು ಲಗ್ನ ಮಾಡಿ ನನ್ನನ್ನೇ ಪ್ರೀತಿಸಿ ನನ್ನನ್ನೇ ನಂಬಿ ನನಗಾಗಿ ಪರಿತಪಿಸುವ ಯೋಗಿ ಸರ್ವಶ್ರೇಷ್ಠನು ಎಂದನು ಭಗವಾನ್ ಶ್ರೀಕೃಷ್ಣನು. ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ, ಅಹಂಕಾರ ಎಂದು ನನ್ನ ಪ್ರಕೃತಿ 8 ವಿಧಗಳಾಗಿ ಇರುತ್ತದೆ. ಇದನ್ನು ಅಪಾರ ಪ್ರಕೃತಿ ಎಂದು ಹೇಳುತ್ತಾರೆ. ಈ ಅಪಾರ ಪ್ರಕೃತಿಯಲ್ಲದೆ ಸಂಪೂರ್ಣ ಸರ್ವ ಜಗತ್ತನ್ನು ಆವರಿಸಿರುವ ಆಧ್ಯಾತ್ಮಿಕ ಪ್ರಕೃತಿ ಬೇರೊಂದಿದೆ. ಇದುವೇ ನನ್ನ ಜೀವರೂಪವಾದ ಪರಪ್ರಕೃತಿ. ಚೇತನ ಪೂರ್ವ ಪ್ರಕೃತಿ ಅಂದರೆ ಪರಪ್ರಕೃತಿ, ಅಪಾರ ಪ್ರಕೃತಿ ಎಂದು 2 ವಿಧವಾದ ಪ್ರಕೃತಿಗಳಿವೆ. ಸಮಸ್ತ ಪ್ರಾಣಿಗಳು ಈ 2 ರೀತಿಯ ಪ್ರಕೃತಿಗಳಿಂದಲೇ ಉತ್ಪನ್ನವಾಗುತ್ತಿವೆ. ಜಗತ್ತಿನ ಸೃಷ್ಟಿ, ಜಗತ್ತಿನ ಪ್ರಳಯ, ಸೃಷ್ಟಿ ಮತ್ತು ಲಯಗಳು ಈ 2 ಕೆಲಸಗಳು ನನ್ನಿಂದಲೇ ಆಗುತ್ತಿವೆ. ಸಂಪೂರ್ಣ ಸರ್ವ ಜಗತ್ತಿಗೆ ನಾನೇ ಕಾರಣನಿದ್ದೇನೆ. ನನಗಿಂತಲೂ ಉನ್ನತವಾದ ಶ್ರೇಷ್ಠವಾದ ಸತ್ಯವಿಲ್ಲ. ನನಗಿಂತಲೂ ಪರಮ ಸ್ವರೂಪನಿಲ್ಲ. ಮುತ್ತುಗಳು ದಾರಕ್ಕೆ ಪೋಣಿಸಿದ ಹಾಗೆ ಸಮಸ್ತ ಜಗತ್ತು ನನ್ನಲ್ಲಿಯೇ ನಿಗೂಢವಾಗಿದೆ. ನೀರಿನಲ್ಲಿರುವ ರುಚಿಯು ನಾನು, ಸೂರ್ಯ ಚಂದ್ರನಲ್ಲಿನ ಬೆಳಕು ನಾನು, ವೇದಗಳಲ್ಲಿನ ಓಂಕಾರವು ನಾನು, ಆಕಾಶದಲ್ಲಿನ ಶಬ್ದ ನಾನು, ಪುರುಷರಲ್ಲಿನ ಶಕ್ತಿಯು ನಾನು, ಭೂಮಿಯಿಂದ ಬರುವ ಸುಗಂಧವು ನಾನು, ಅಗ್ನಿಯಿಂದ ಹುಟ್ಟುವ ಉಷ್ಣತೆ ನಾನು, ಸಮಸ್ತ ಪ್ರಾಣಿಕೋಟಿಗಳಲ್ಲಿರುವ ಚೈತನ್ಯವು ನಾನು, ಎಲ್ಲ ತಪಸ್ವಿಗಳ ತಪಸ್ಸು ನಾನು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.